ಸರ್ ವಿರಾಟ್ ಕೊಹ್ಲಿ ಇರೋ ಗಂಟ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ ಸರ್. ಒಂಥರ ಕ್ರಿಕೆಟ್ ಹೆಂಗೆ ಅಂದರೆ ಇವಾಗ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮ್ಯಾಚ್ ಫಿಕ್ಸಿಂಗು ಮತ್ತು ಆನ್ಲೈನ್ ಬುಕ್ಕಿಂಗು ಅದು ಇದು ಎಕ್ಸೆಟ್ರಾ ಎಲ್ಲ ನಿಮಗೆ ಗೊತ್ತು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ 24. ನಾನು ಗಿರೀಶ್ ವಸಿಷ್ಠ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮನರಂಜನೆ ಅಂತ ಅಂದರೆ ಎಲ್ಲರ ಮನಸ್ಸಿಗೆ ಬರೋದು ಸಿನಿಮಾ, ರಾಜಕೀಯ ಹಾಗೂ ಟಿ ವಿ ಸೀರಿಯಲ್ಗಳು. ಇದನ್ನೆಲ್ಲವನ್ನು ಮೀರಿಸುವ ಬೇರೆ ಒಂದು ಕ್ರೀಡೆ ಅಥವಾ ಮಾಧ್ಯಮ ಇದೆ ಅಂತ ಅಂದರೆ ಅದು ಕ್ರಿಕೆಟ್. ಸೊ ಈ ಕ್ರಿಕೆಟ್ ಏನಿದೆ ಇದು ನಮ್ಮ ದೇಶದಲ್ಲಿ ದೈತ್ಯವಾಗಿ ಬೆಳೆದಂಥ ಒಂದು ಕ್ರೀಡೆ ಅಂದರೆ ತಪ್ಪಾಗಲ್ಲ. ಸೊ ಈ ಕ್ರಿಕೆಟ್ ಬರೀ ಒಂದು ಕ್ರೀಡೆಯಾಗಿ ಉಳಿದಿಲ್ಲ, ಇದು ನಮ್ಮ ದೇಶದಲ್ಲಿ ಹಬ್ಬ ಅಥವಾ ಸಡಗರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಹಬ್ಬ ನಾಳೆ ಅಂದರೆ ಮಾರ್ಚ್ 22ನೇ ತಾರೀಕು IPLನ ರೂಪದಲ್ಲಿ ನಮ್ಮ ದೇಶದ TV ಮಾಧ್ಯಮಗಳ ಮೂಲಕ ಪ್ರಸಾರವಾಗ್ತಾ ಇದೆ. IPL ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿದೆ, ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಏನಿದೆ ಇದು ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತವಾದ ಮತ್ತು ಅತ್ಯಂತ ಅಭಿಮಾನಿ ಬಳಗವನ್ನು ಹೊಂದಿರುವ ಲೀಗ್ ಆಗಿದೆ. ಸೊ ಇದರ ಮೊದಲ ಪಂದ್ಯ ಈಡನ್ ಗಾರ್ಡನ್ಸ್ ಅಂದರೆ ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಅದು ಕೂಡ RCB ವರ್ಸಸ್ KKR. ಸೊ ಈ ಪಂದ್ಯದ ಬಗ್ಗೆ ಜನಾಭಿಪ್ರಾಯವನ್ನು ತಿಳ್ಕೊಳ್ತಾ ಹೋಗೋಣ. ಕ್ರೀಡಾಸಕ್ತರು ಅಥವಾ ಕ್ರೀಡಾಭಿಮಾನಿಗಳು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸೊ ಮತ್ತೆ ಇನ್ಯಾದಕ್ಕೆ ತಡ, ಬನ್ನಿ ಹೋಗೋಣ. ನಿಮ್ಮ ಹೆಸರು? ಗೌರಿಶಂಕರ್ ಅಂತ ಸರ್. ನಾಳೆ IPL ನಡೀತಾ ಇದೆ, ಫಸ್ಟ್ ಮ್ಯಾಚು KKR ವರ್ಸಸ್ RCB, ಅದು ಕೂಡ KKR ಕೋಲ್ಕತ್ತಾದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ ಸರ್, ಒಂಥರ ಕ್ರಿಕೆಟ್ ಹೆಂಗೆ ಅಂದರೆ ಇವಾಗ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮ್ಯಾಚ್ ಫಿಕ್ಸಿಂಗು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ನಾವು ಮನೆ ಕೂತ್ಕೊಂಡೆಲ್ಲ ನೋಡ್ತೀವಿ RCB ಮ್ಯಾಚ್, ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಯಾಕೆ ನೋಡ್ತೀವಿ, ಯಾತಕ್ಕೆ ಅಂತ ಹೇಳಿದ್ರೆ ಮಾಡ್ತಾರೋ ಕ್ರಿಕೆಟ್ ಮ್ಯಾಚಲ್ಲಿ ಬೆಟ್ಟಿಂಗ್ ಮ್ಯಾಚ್ ಆಡ್ತಾ ಇರೋದ್ರಲ್ಲಿ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ಇದ್ದಾರೆ. ಸರ್, ಅದೇ ರೀತಿ 18 ವರ್ಷದಿಂದ ಕಪ್ ಗೆದ್ದಿಲ್ಲ, ನಾಳೆ 18ನೇ ಸೀಸನ್. ಈ ಸಲ ಏನಾದರೂ ಗೆಲ್ಲೋ ಸಾಧ್ಯತೆಗಳಿದೆಯಾ ಅಥವಾ ಹೇಗೆ? ಈ ವರ್ಷ ಅದೇ ಸೇಮ್ ಹೇಳ್ತೀವಿ, ಈ ಸಲ ನಮ್ಮದೇ ಕಪ್ ಅಂತ ಹೇಳ್ತೀವಿ, ಸೇಮ್ ಅದೇ ಡೈಲಾಗ್ ಕೊಡ್ತೀವಿ ಸರ್. ನಿಮ್ಮ ಫೇವ್ರೇಟ್ ಪ್ಲೇಯರು ಮತ್ತು ಯಾಕೆ? ಸರ್, ವಿರಾಟ್ ಕೊಹ್ಲಿ. ಯಾಕಂದರೆ ಒಂದು ಗ್ರೌಂಡಲ್ಲಿ ಇದ್ದರೆ ಅಂದರೆ ಒಂದು ಅಗ್ರೆಸಿವ್ ಮ್ಯಾನು. ಅವ್ರು ಆಡ್ತಾಯಿದ್ರು ಅಂದರೆ ಮ್ಯಾಚ್ ಗೆಲ್ತಾರೆ ಅಂತ ಒಂದು ಇರುತ್ತೆ. ಅವರಿಲ್ಲ ಅಂದರೆ ಔಟ್ ಆದರೆ TV ಆಫ್ ಮಾಡಿಬಿಟ್ಟು ಇರ್ಬೋದು ಅಂತ ಅನಿಸುತ್ತೆ. ಸರ್ ವಿರಾಟ್ ಕೊಹ್ಲಿ ಇರೋ ಗಂಟ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ ಸರ್. ಸರ್ ಯಾವತ್ತು 18ನೇ ಸೀಸನ್ ಅಂತ ಏನಿಲ್ಲ, ಮ್ಯಾಚು ಗೆಲ್ಲುತ್ತೆ ಸೋಲುತ್ತೆ ಸೆಕೆಂಡ್ರಿ ಅದು. ಆದರೆ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ, ಈ ಸಲನಾರು ಕಪ್ ನಮ್ಮದೇ ಅನ್ನೋದೊಂದು ಭರವಸೆ ನಮಗಿದೆ. ಫಸ್ಟ್ನೇ ಮ್ಯಾಚ್ ಬಿಟ್ಟು 2ನೇ ಮ್ಯಾಚ್ ಹಿಡಿತೀವಿ ಅನ್ನೋ ತಾಕತ್ತು ನಮಗಿದೆ, ಗೆದ್ದೇ ಗೆಲ್ತೀವಿ ಅಷ್ಟೇ. ವಿರಾಟ್ ಕೊಹ್ಲಿ ಕಾರಣ ಚೆನ್ನಾಗಿ ಆಡ್ತಾರೆ, ಮತ್ತು ಯಂಗ್ ಡೈನಾಮಿಕ್ ಆ್ಯಟಿಟ್ಯೂಡ್ ಚೆನ್ನಾಗಿದೆ ಅವ್ರದ್ದು, ಮತ್ತು ಸ್ವಾಭಿಮಾನ ಯಾರಿಗೂ ಬಿಟ್ಕೊಡಲ್ಲ, ನಮ್ಮದು ಅನ್ನೋದೊಂದಿದೆ. ಬೇರೆಯವರು ಈ ಮ್ಯಾಚ್ ಹೋದ್ರು ಈ ಟೀಮು ಆ ಟೀಮು ಅಂತ ಭೇದ ಭಾಗ್ಯ ಮಾಡ್ತಾರೆ. ಆದರೆ ಅವಾಗಲಿಂದ ಗೆಲ್ಲಿ ಸೋಲ್ಲಿ RCBಲೇ ಇದ್ದಾರೆ, ಅದು ಮೇನ್ ಪಾಯಿಂಟು. ಒಬ್ಬರು ಸೋತೇಟ್ಗೆ ಅಯ್ಯೋ ಈ RCB ಸರಿ ಇಲ್ಲ, ಆದರೆ ಎಷ್ಟೇ ದುಡ್ಡು ಕೊಡಲಿ, ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಂದರೂ ವಿರಾಟ್ ಕೊಹ್ಲಿ ಬೇರೆ ಕಡೆಗೆ ಹೋಗಿಲ್ಲ. ಹಂಗೆ KKR RCBನೇ ಫೇವ್ರೇಟು. ಎಷ್ಟೇ ಸತಿ ಸೋತ್ರೂ RCBನೇ ಫೇವ್ರೇಟು. RCB ಇಸಿದ್ರೆ ಕಪ್ ಹೊಡಿತೀವಿ. ಇದು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅನ್ನೋದು ಕಾನ್ಫಿಡೆನ್ಸ್. ಸರ್, 18 ವರ್ಷದಿಂದ ಕಪ್ಪು ಗೆದ್ದಿಲ್ಲ ಇದುವರೆಗೂ. ಸೊ ಈ ಸಲ ಏನಾದರೂ ಚಾನ್ಸ್ ಇದೆಯಾ? 100% ಈಗ ಸರಿ. ಎಲ್ಲ ಸ್ವಲ್ಪ ಟೀಮ್ ಎಲ್ಲ ಆಲ್ಟರ್ನೇಟ್ ಮಾಡಿದ್ದಾರೆ, ಗ್ಯಾರಂಟಿ ಕಪ್ ಹೊಡಿತಾರೆ. ನಮ್ಮ ಫೇವ್ರೇಟ್ ಟೀಮ್ ಬಂದು RCB. ಸೊ RCBಲಿ ನಿಮ್ಗೆ ಇಷ್ಟವಾದಂಥ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಅದು ಬಿಟ್ಟರೆ ರೋಹಿತ್ ಶರ್ಮಾ. ಏನಕ್ಕೆ ಇಷ್ಟ ಅಂದರೆ ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಷ್ಟ. ಗೆದ್ದರೆ ಫುಲ್ ಅವಳಿ, ಗೆಲ್ಲಿ ಸೋಲ್ಲಿ ಅಂಕಲ್ ಮಕ್ಕಳಿಗೆ ಹೇಳೋದು ಇದೊಂದೇ, ಈ ಸಲ ಕಪ್ ನಮ್ಮದೇ. ಜೈ RCB. ನಮಗೆ ಯಾವಾಗಲೂ ಆಲ್ವೇಸ್ RCB ಇಷ್ಟ. ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ವಿರಾಟ್ ಕೊಹ್ಲಿ ಲಾಯಲ್ ಫಾರ್ RCB. ಬರುತ್ತೆ ಯಾವಾಗಲೂ, ಈ ಸಲನೂ ಕಪ್ ನಮ್ಮದೇ. ಯಾಕಂದರೆ ಕೊಹ್ಲಿ ಇದು ಜೆರ್ಸಿ ನಂಬರ್ 18th ಇಯರ್, ಅದಕ್ಕೆ ಬರುತ್ತೆ ಈ ಸಲ ಕಪ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾವು ಕೊಹ್ಲಿಗೆ ಸಪೋರ್ಟ್ ಮಾಡೋದು. ಆಲ್ವೇಸ್ RCB. ಈಗ ಹೋಗಿದ್ದ ಪ್ಲೇಯರ್ಸೂ ಇವಾಗ ಸ್ವಲ್ಪ ಒಳ್ಳೆ ಪ್ಲೇಯರ್ಸು ತೊಗೊಂಡಿದ್ದಾರೆ RCBಯಲ್ಲಿ. ಅವಾಗ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. IPL ಆಕ್ಷನಲ್ಲಿ ತೊಗೊಳ್ಳೇಬೇಕಲ್ವಾ, ಇದು ಇಟ್ಸ್ ಓಕೆ. ಆದ್ರೂ ಒಳ್ಳೆ ಪ್ಲೇಯರ್ಸೇ ಇದ್ದಾರೆ ಈ ಸರಿನೂ, ಚೆನ್ನಾಗಿದೆ ಟೀಮು. ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ಸ್ಟಾರ್ಟ್ ಆಗುವಂಥ IPL ಪಂದ್ಯದ ಬಗ್ಗೆ ಜನರಿಗಿರುವಂಥ ಕ್ರೇಜನ್ನು, ಇನ್ನು 18 ವರ್ಷಗಳ ಕಾಲ ಕಪ್ಪನ್ನು ಗೆಲ್ಲದೇ ಇರುವಂಥ ಸೇಡನ್ನು ಈ ಬಾರಿ RCB ತೀರಿಸಿಕೊಂಡು ಈ ಬಾರಿಯ ಕಪ್ಪನ್ನು ತನ್ನ ಮುಡಿಗೆ ಏರಿಸಿಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು.